ನಮಸ್ಕಾರ. ಪ್ರಾಣಿಗಳ ಜಗತ್ತಿದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಇವತ್ತು ಅದರೊಳಗಿನ ಒಂದು ದೊಡ್ಡ ರಹಸ್ಯದ ಬಗ್ಗೆ ಮಾತಾಡೋಣ. ಅದೇನಪ್ಪಾ ಅಂದ್ರೆ, ಪ್ರಾಣಿಗಳ ಕಣ್ಣುಗಳು ಅವುಗಳ ತಲೆ ಮೇಲೆ ಬೇರೆ ಬೇರೆ ಜಾಗದಲ್ಲಿ ಯಾಕಿರುತ್ತವೆ. ಬನ್ನಿ, ಇದರ ಹಿಂದಿನ ಸೈನ್ಸ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದನ್ನೊಮ್ಮೆ ಗಮನಿಸಿ. ಕಾಡಿನ ರಾಜ ಸಿಂಹದ ಕಣ್ಣುಗಳು ನೇರವಾಗಿ ಮುಂದೆ ನೋಡುತ್ತವೆ. ಅದೇ ಸಮಯದಲ್ಲಿ ಒಂದು ಜಿಂಕೆಯನ್ನ ನೋಡಿದ್ರೆ ಅದರ ಕಣ್ಣುಗಳು ತಲೆಯ ಎರಡೂ ಬದಿಯಲ್ಲಿರುತ್ತವೆ. ಯಾಕಿಂಗೆ? ಇದು ಏನೋ ಆಕಸ್ಮಿಕವಾಗಿ ಆಗಿದ್ದಂತೂ ಅಲ್ಲ. ಖಂಡಿತ ಇದರ ಹಿಂದೆ ಒಂದು ದೊಡ್ಡ ಕಾರಣನೇ ಇದೆ. ಅಸ್ಲಿಗೆ ಪ್ರಾಣಿಗಳ ಕಣ್ಣುಗಳು ಇರುವ ಜಾಗ ಇದೆಯಲ್ಲ, ಅದು ಅವುಗಳ ಬದುಕುಳಿಯುವ ಒಂದು ಅದ್ಭುತವಾದ ತಂತ್ರ. ಹೌದು, ಒಂದು ಪ್ರಾಣಿ ಬೇಟೆಗಾರನೋ ಅಥವಾ ಬೇಟೆಯಾಗುವ ಪ್ರಾಣಿಯೋ ಅನ್ನೋದರ ಮೇಲೆ ಅದರ ಕಣ್ಣುಗಳ ಜಾಗ ನಿರ್ಧಾರ ಆಗುತ್ತೆ. ಇದು ಇವತ್ತು ನಿನ್ನೆ ಆಗಿದ್ದಲ್ಲ, ಲಕ್ಷಾಂತರ ವರ್ಷಗಳ ವಿಕಾಸದ ಒಂದು ಬೆಸ್ಟ್ ಎಕ್ಸಾಂಪಲ್. ಹಾಗಾಗಿ ಪ್ರಾಣಿ ಜಗತ್ತಿನಲ್ಲಿ ಕಣ್ಣುಗಳ ಸ್ಥಾನವನ್ನ ಇಟ್ಕೊಂಡು ನಾವು ಮುಖ್ಯವಾಗಿ ಎರಡು ರೀತಿಯ ದೃಷ್ಟಿಗಳನ್ನ ನೋಡಬಹುದು. ಇಲ್ಲಿ ನೋಡಿ, ಒಂದು ಕಡೆ ಮುಂದೆ ಇರುವ ಕಣ್ಣುಗಳು. ಇವು ಬೇಟೆಗಾರರಿಗೆ ಡಿಸ್ಟೆನ್ಸ್ನ ಕರೆಕ್ಟಾಗಿ ಅಳೆಯೋಕೆ ಸಹಾಯ ಮಾಡ್ತವೆ. ಇನ್ನೊಂದು ಕಡೆ ಪಕ್ಕದಲ್ಲಿರುವ ಕಣ್ಣುಗಳು. ಇವು ಬೇಟೆಯಾಗುವ ಪ್ರಾಣಿಗಳಿಗೆ ತಮ್ಮ ಸುತ್ತಮುತ್ತಲಿನ ಡೇಂಜರ್ನ ಬೇಗ ಗುರ್ತಿಸೋಕೆ ಹೆಲ್ಪ್ ಮಾಡ್ತವೆ. ಸೊ, ಒಂದು ಬೇಟೆಯಾಡೋಕೆ, ಇನ್ನೊಂದು ತಪ್ಪಿಸ್ಕೊಳ್ಳೋಕೆ. ಸರಿ, ಈಗ ಮೊದಲನೇ ಪ್ರಕಾರದ ಬಗ್ಗೆ ಸ್ವಲ್ಪ ಡೀಪ್ ಆಗಿ ತಿಳಿದುಕೊಳ್ಳೋಣ. ಅಂದರೆ ಸಿಂಹ, ಹುಲಿ, ಗೂಬೆಯಂತಹ ಬೇಟೆಗಾರರ ಕಣ್ಣುಗಳ ಬಗ್ಗೆ. ಬೇಟೆಗಾರ ಪ್ರಾಣಿಗಳಲ್ಲಿ ಕಣ್ಣುಗಳು ಫ್ರಂಟ್ನಲ್ಲಿರ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ, ಅವು ತಮ್ಮ ಎರಡು ಕಣ್ಣುಗಳನ್ನ ಒಂದೇ ಟಾರ್ಗೆಟ್ ಮೇಲೆ ಫೋಕಸ್ ಮಾಡಬಲ್ಲವು. ಬೇಟೆ ಎಷ್ಟು ದೂರದಲ್ಲಿದೆ ಅಂತ ಪಕ್ಕಾಗಿ ತಿಳ್ಕೊಳ್ಳೋಕೆ ಇದು ತುಂಬಾನೇ ಮುಖ್ಯ. ಈ ವಿಶೇಷ ದೃಷ್ಟಿಗೆ ಸೈಂಟಿಫಿಕ್ ಆಗಿ ಬೈನಾಕ್ಯುಲರ್ ವಿಷನ್ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಒಂದು ಚಿರತೆ ಮರದ ಮೇಲಿಂದ ಜಿಂಕೆ ಮೇಲೆ ಜಿಗಿಯುವಾಗ ಎಷ್ಟು ದೂರ ಜಿಗಿಬೇಕು, ಯಾವ ಸ್ಪೀಡ್ನಲ್ಲಿ ಹೋಗ್ಬೇಕು ಅಂತ ನಿಖರವಾಗಿ ಅಂದಾಜ್ ಮಾಡೋಕೆ ಇದೇ ಬೈನಾಕ್ಯುಲರ್ ವಿಷನ್ ಕಾರಣ. ಬೇಟೆಗಾರರ ಕಥೆ ಹೀಗಾದ್ರೆ, ಬೇಟೆಯಾಗುವ ಪ್ರಾಣಿಗಳ ಕಥೆಯೇ ಪೂರ್ತಿ ಬೇರೆ. ಈಗ ನಮ್ಮ ಗಮನವನ್ನು ಅವುಗಳ ಕಡೆ ತಿರುಗಿಸೋಣ. ಜಿಂಕೆ, ಮೊಲ, ಕುದುರೆ ಈ ತರಹದ ಸಸ್ಯಾಹಾರಿ ಪ್ರಾಣಿಗಳಿಗೆ ಕಣ್ಣುಗಳು ತಲೆಯ ಎರಡೂ ಬದಿಯಲ್ಲಿರುತ್ತವೆ. ಇದರಿಂದ ಅವುಗಳಿಗೆ ತಮ್ಮ ಸುತ್ತಮುತ್ತಲಿನ ಬಹುತೇಕ ಜಾಗವನ್ನ ಒಂದೇ ಸಲ ನೋಡಕ್ಕಾಗುತ್ತೆ. ಇದರ ಮೇನ್ ಉದ್ದೇಶ ಒಂದೇ: ಶತ್ರುಗಳು ಎಲ್ಲಿಂದ ಬರ್ತಿದ್ದಾರೆ ಅಂತ ಆದಷ್ಟು ಬೇಗ ಕಂಡುಹಿಡಿಯೋದು. ಇದನ್ನ ವೈಡ್ ಫೀಲ್ಡ್ ಆಫ್ ವ್ಯೂ ಅಂತ ಕರೀತಾರೆ. ಇದು ಅವುಗಳಿಗೆ ಪ್ರಕೃತಿ ಕೊಟ್ಟಿರೋ ಒಂದು ಡಿಫೆನ್ಸ್ ಸಿಸ್ಟಮ್, ಒಂದು ಸೂಪರ್ ಪವರ್ ಇದ್ದಾಗೆ. ಈಗೊಂದು ಆಶ್ಚರ್ಯಕರ ವಿಷಯ ಕೇಳಿ. ಒಂದು ಜಿಂಕೆ ಇದೆಯಲ್ಲ, ಅದು ತನ್ನ ತಲೆಯನ್ನ ಸ್ವಲ್ಪನೂ ಅಲ್ಲಾಡಿಸದೆ ಸುಮಾರು 300 ಡಿಗ್ರಿಗಳಷ್ಟು ತನ್ನ ಸುತ್ತಲೂ ನೋಡಬಲ್ಲದು. ಅಂದ್ರೆ ಆಲ್ಮೋಸ್ಟ್ ತನ್ನ ಹಿಂದೆಯಿಂದ ಬರುವ ಅಪಾಯವನ್ನು ಅದು ಸುಲಭವಾಗಿ ಗುರುತಿಸ್ಬಿಡುತ್ತೆ. ಈ ಅದ್ಭುತ ದೃಷ್ಟಿ ಸಾಮರ್ಥ್ಯವೇ ಹೊಂಚು ಹಾಕಿ ಬರುವ ಸಿಂಹದಂಥ ಬೇಟೆಗಾರ ಪ್ರಾಣಿಗಳಿಂದ ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗೋಕೆ ಜಿಂಕೆಗೆ ಸಹಾಯ ಮಾಡೋದು. ಆದ್ರೆ ಪ್ರಕೃತಿಯಲ್ಲಿ ಯಾವಾಗಲೂ ಕೆಲವು ಎಕ್ಸೆಪ್ಷನ್ಸ್ ಇದ್ದೇ ಇರ್ತವೆ ಅಲ್ವಾ? ಕೆಲವು ಪ್ರಾಣಿಗಳು ಈ ನಿಯಮಗಳಿಗಿಂತ ಭಿನ್ನವಾಗಿವೆ. ಬನ್ನಿ, ಕೆಲವು ಇಂಟ್ರೆಸ್ಟಿಂಗ್ ಉದಾಹರಣೆಗಳನ್ನ ನೋಡೋಣ. ಕೆಲವು ಪ್ರಾಣಿಗಳು ನಿಜಕ್ಕೂ ಸ್ಪೆಷಲ್. ಉದಾಹರಣೆಗೆ ಗೂಬೆ. ಇದೊಂದು ರಾತ್ರಿ ಬೇಟೆಗಾರ. ಕತ್ತಲೆಯಲ್ಲಿ ನಿಖರವಾಗಿ ನೋಡಲು ಅದಕ್ಕೆ ಮುಂಭಾಗದ ಕಣ್ಣುಗಳಿವೆ. ಇನ್ನೊಂದು ಅದ್ಭುತವಂದ್ರೆ ಊಸರವಳ್ಳಿ. ಅದು ತನ್ನ ಎರಡು ಕಣ್ಣುಗಳನ್ನು ಬೇರೆ ಬೇರೆ ದಿಕ್ಕಿನಲ್ಲಿ ಒಂದೇ ಸಮಯದಲ್ಲಿ ತಿರುಗಿಸಬಲ್ಲದು. ಅಂದರೆ ಒಂದೇ ಟೈಮ್ನಲ್ಲಿ ಮುಂದೆ ಮತ್ತು ಹಿಂದೆ ನೋಡಬಲ್ಲದು. ವಾವ್! ಅಂದ ಹಾಗೆ ಈ ವಿಷಯ ನಮಗೂ ಅನ್ವಯಿಸುತ್ತೆ. ಅಂದ್ರೆ ಮನುಷ್ಯರ ಕಣ್ಣುಗಳು ಕೂಡ ಮುಂಭಾಗದಲ್ಲೇ ಇವೆ. ಇದರಿಂದಲೇ ನಮಗೆ ವಸ್ತುಗಳ ದೂರ ಮತ್ತು ಆಳ ಅಂದ್ರೆ ಡೆಪ್ತ್ ಪರ್ಸೆಪ್ಷನ್ ಸಿಗೋದು. ನಮ್ಮ ಪೂರ್ವಜರು ಬೇಟೆಯಾಡಲು ಉಪಕರಣಗಳನ್ನ ಬಳಸಲು ಈ ಸಾಮರ್ಥ್ಯ ತುಂಬಾನೇ ಮುಖ್ಯವಾಗಿತ್ತು. ಸರಿ, ಬನ್ನಿ ಒಂದು ಚಿಕ್ಕ ಪ್ರಯೋಗ ಮಾಡೋಣ. ಈಗಲೇ ಒಂದು ಕಣ್ಣನ್ನು ಮುಚ್ಕೊಳ್ಳಿ, ಆಯ್ತಾ? ಈಗ ಮುಂದಿರುವ ಯಾವುದಾದರೊಂದು ವಸ್ತುವಿನ ದೂರವನ್ನು ಅಂದಾಜು ಮಾಡೋಕೆ ಟ್ರೈ ಮಾಡಿ. ಸ್ವಲ್ಪ ಕಷ್ಟ ಆಗ್ತಿದ್ಯಲ್ವೇ? ಇದೇ ನೋಡಿ ಬೈನಾಕ್ಯುಲರ್ ದೃಷ್ಟಿಯ ಮ್ಯಾಜಿಕ್. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ತಿಳಿದುಕೊಂಡ ಪ್ರಮುಖ ಅಂಶಗಳನ್ನ ಒಂದೇ ಸಲ ನೋಡ್ಬಿಡೋಣ ಬನ್ನಿ. ಈ ಸ್ಲೈಡ್ ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳುತ್ತೆ. ಬೇಟೆಗಾರರ ಕಣ್ಣುಗಳು ಮುಂದೆ ಇರ್ತವೆ. ಮುಖ್ಯ ಅನುಕೂಲ ದೂರವನ್ನು ಅಳೆಯುವುದು, ಗುರಿ ಬೇಟೆಯಾಡುವುದು. ಬೇಟೆಯಾಗುವ ಪ್ರಾಣಿಗಳ ಕಣ್ಣುಗಳು ಪಕ್ಕದಲ್ಲಿರ್ತವೆ. ಮುಖ್ಯ ಅನುಕೂಲ ವಿಶಾಲವಾಗಿ ನೋಡುವುದು, ಗುರಿ ಅಪಾಯದಿಂದ ಪಾರಾಗುವುದು. ಸಿಂಪಲ್. ಅಂತಿಮವಾಗಿ ಹೇಳೋದಾದ್ರೆ, ಪ್ರಕೃತಿಯ ವಿನ್ಯಾಸ ಎಷ್ಟು ಅದ್ಭುತ ಮತ್ತು ಎಷ್ಟು ಉದ್ದೇಶಪೂರ್ಣವಾಗಿದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ಪ್ರತಿಯೊಂದು ಜೀವಿಯೂ ತನ್ನ ಪರಿಸರದಲ್ಲಿ ಬದುಕಿ ಉಳಿಯಲು ಬೇಕಾದ ಪರಿಪೂರ್ಣವಾದ ಸಾಧನಗಳನ್ನ ಹೊಂದಿದೆ.
ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.